ಇವ್ನು ಕರ್ಕೊಂಬರೋದು ಬೇಡಮ್ಮ ಇನ್ನೊಂದಿನ. ಗುಡ್ ಮಾರ್ನಿಂಗ್. ನಾವು ಸ್ಯಾಂಕಿ ಟ್ಯಾಂಕಿಗೆ ಹೋಗ್ತಿದ್ದೀವಿ ವಾಕಿಂಗ್ ಮಾಡೋಕ್ಕೆ. ನಾನು ಅಮ್ಮ 20 days ಹೋಗಿದ್ದೀವಿ. ದಿನ 10K ಸ್ಟೆಪ್ಸ್ ಮಾಡಿದ್ದೀವಿ. ಒಂದಿನ ಮಿಸ್ ಮಾಡಿದೆ. ನನ್ನ ತಮ್ಮ ಸುಮ್ಮನೆ ಮಲ್ಕೊಂಡು ಬೆಳಗ್ಗೆಯಿಂದ ರಾತ್ರಿ ತನಕ ಮಲ್ಕೊಂಡಿರ್ತಾನೆ. ಇವತ್ತು ಬಂದಿದ್ದಾನೆ. ಇವತ್ತೇ ಜಾಗಿಂಗ್ ಮಾಡ್ತಾನಂತೆ ಫಸ್ಟ್ ಡೇನೇ. ನೋಡೋಣ ಬನ್ನಿ ಹೆಂಗಿರುತ್ತೆ ಅಂತ. ಎಸ್, ಏನು ಮಾಡೋದು? ಏನು ಆಗಲ್ಲ. ನಮ್ಮಮ್ಮ ಸಾಂಗ್ ಕೇಳ್ತಿದ್ದೆ, ಹುಷಾರಮ್ಮ ಏ ಹುಷಾರಮ್ಮ ಅಂತೆ. ಹುಷಾರು. ನಾನು ಇವತ್ತು ಹೊಸ ಪ್ಯಾಂಟ್ ಇನಾಗ್ರೇಷನಿಗೆ ಬಂದಿನಿ ವಾಕಿಂಗ್. ಇವತ್ತು ಇಲ್ಲಾಂದರೆ ಬರ್ತಿರ್ಲಿಲ್ಲ. ಹಂಗೆ ಅದಕ್ಕೆ 10 ದಿನನೂ ಹೊಸ ಪ್ಯಾಂಟ್ ತಂಡ ಮತ್ತೆ ಹೋಗ್ಬಿಟ್ಟೆ ನೀನು. ಅದಕ್ಕೆ ಇನ್ಮೇಲೆ ದಿನ ಒಂದು ವಾರಕ್ಕೆ ಹೊಸ ಪ್ಯಾಂಟ್ ತಗೋತೀನಿ. ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ? ವಾಕಿಂಗ್ಗೋಸ್ಕರನಾ? ಸ್ಯಾಂಕಿ ಟ್ಯಾಂಕ್ ಅಂತ ಹೇಳ್ತಾಳೆ ನನ್ನ ಮಗಳು. ನಾನು ಯಾವಾಗಲೂ ಸ್ಯಾಂಕಿ ಟ್ಯಾಂಕಿ ಅಂತ ಹೇಳ್ತೀನಿ. ನನ್ನ ಮಗ ನಂಗೆ ಹೇಳ್ತಾನೆ ಅಂತ ಬೈತಾಳೆ ಅವಳು. ನಾವು ಬಂದಿರೋದು ಸ್ಯಾಂಕಿ ಟ್ಯಾಂಕಿಗೆ. ಅಪ್ಪೇ ಇದು ಯಾವುದೋ ಫ್ಲಾಶ್ ಬ್ಯಾಕ್. ವಾಕಿಂಗ್ ಬಂದಿದ್ದೀವಿ. ಎಲ್ಲ ಜನ ನೋಡ್ತಿದ್ದಾರೆ ನಮ್ಮನ್ನ. ನಾವೇನೋ ದೊಡ್ಡ ಲಾಗರ್ ಥರ ನೋಡ್ತಾ ಇದ್ದಾರೆ ಜನ. ಆದರೆ ನಾವೇನೋ ಸಿಂಪಲ್ಲು ನಾವು ಏನೋ ಮಾಡ್ಕೊತೀವಿ ಅಷ್ಟೇ. ಸುಮ್ಮನೆ ಫನ್ ಮಾಡೋಣ ಅಂತ ಮಾಡ್ತಿದ್ದೀವಿ. ಫನ್ ವಾಕ್ ಮಾಡೋದು ಜಾಗ್ ಮಾಡ್ದಂಗೆ ಆಗುತ್ತೆ ಗೈಸ್. ಆಯ್ತಾ? ನಾವು ಇಲ್ಲಿರ್ತೀನಿ, ನಮ್ಮಮ್ಮ ಅಲ್ಲೆಲ್ಲೋ ಇರ್ತಾರೆ. ನಾನು ಹುಡುಕ್ತಿರ್ತೀನಿ ಎಲ್ಲೋದ್ರು ಅಂತ. ಹಂಗೆ ನಡ್ಕೊಂಡು ಹೋಗ್ತಿರ್ತೀವಿ. ಅಲ್ಲೆಲ್ಲೋ ಮುಂದೆ ಹೋಗ್ಬಿಟ್ಟಿರ್ತಾರೆ. ಅಷ್ಟು ಜೋರ ನಡೀತಾರೆ. ಹಾಡು ಕೇಳಬೇಕು. ಹಾಡಕ್ಕೆ ಅದು ಜಿಮ್ಸಲ್ಲಿ ಬೀಟ್ಸ್ ಬರುತ್ತಿಲ್ಲ. ಡಿಂಗ್ ಡ್ಯಾಂಗ್ ಡಿಕ್ ಚಿಕ್ ಆ ಥರ ಹಾಕ್ತಾರೆ. ಬರಲೇ ಇಲ್ಲ ಹಾಡು. ಆ ಥರ ಹಾಕೊಂಡು ಕೇಳ್ಕೊಂಡು ಹೋಗ್ತೀರಿ. ಏನೋ ಮೋಟಿವೇಶನ್ ಬರುತ್ತಂತ. ಎಷ್ಟು ಫಿಶ್ ಇದಾವಪ್ಪ. ಎಷ್ಟೆಷ್ಟು ದೊಡ್ಡದಿದಾವೆ ನೋಡಿ. ಫಿಶ್ ತಿನ್ನೋರು ಅಂತ ಒಳ್ಳೆ ಮಜಾ. ಇದು ನೋಡ್ಬಿಟ್ರಂತೂ ಅಮ್ಮ ಅಷ್ಟು ಮುಂದೆ ಹೋಗುತ್ತೆ. ಇವಳಿಷ್ಟು ನಿಧಾನಕ್ಕೆ ಫೋನಲ್ಲಿ ಮಾತಾಡ್ಕೊಂಡು ನಡೀತಾವಳೆ ಅಮ್ಮ. ಅದೇ ಹೆಂಗೆ ವಾಕ್ ಮಾಡ್ತಾ ಇದ್ದಾರೆ ನಮ್ಮಮ್ಮ. ನಮ್ಮ ಅಕ್ಕ ಅಂತೂ ಅಲ್ಲಿ ಮೂಲೆಯಲ್ಲಿ ಇದ್ದಾಳೆ. ಅಲ್ಲಿ ನೋಡಿ, ಅಲ್ಲಿ ನಾನೇ ಈಗ ಸುಸ್ತಾಗಿ ನಿಂತಿರೋದು ನೋಡ. ಸಿ ಡಕ್ಸ್ ಅಂಡ್ ಆಲ್ ಅದರ್. ಎಷ್ಟು ಪೀಸ್ಫುಲ್ ಆಗಿದೆ ಗೊತ್ತಾ? ಯು ವೋಂಟ್ ನೋ ಮಚ್ ಆಲ್ ಹ್ಯಾವ್ ವಾಕ್ಡ್ ಇನ್ ದಿಸ್ ವೆದರ್. ಎಷ್ಟು ಗಾಳಿ ಬರ್ತಿದೆ ಗೊತ್ತಾ? ಎಷ್ಟು ಪೀಸ್ಫುಲ್ ಆಗಿದೆ. ಹೆಂಗಿದೆ ತುಂಬ ಚೆನ್ನಾಗಿರುತ್ತೆ. ನಾನು ಯಾವಾಗಲೂ ಬರ್ತೀನಲ್ಲ. ನಾನೇ ಫಸ್ಟ್ ಟೈಮ್ ಇಷ್ಟು ದಿನ ಬರ್ತಿದ್ದೆ, ಆದರೆ ವಾಕಿಂಗ್ ಅಂತ ಬರ್ತಿರ್ಲಿಲ್ಲ. ನನ್ನ ಫ್ರೆಂಡ್ಸ್ ಜೊತೆ ಬಂದು ಚಿಲ್ ಔಟ್ ಮಾಡೋವಾಗ ಬರ್ತಿದ್ದೆ. ಬಂದು 5 minutes ಲೇಕ್ ಮುಂದೆ ಕೂತು ಒಂದು ಸ್ವಲ್ಪ ಮಾತಾಡಿ ಹೋಗ್ತಾ ಇದ್ವಿ. ಆದರೆ ಟುಡೇ ಇಟ್ಸ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಮ್ಯಾಚ್ ಮಾಡಕ್ಕೆ ಓಡುವದ್ಲುಗೆ ಹೊಟ್ಟೆ ನೋವ್ತೈತಾ? ಓಡೋಡ್ ಬಂದ್ಲು. ಹೆಂಗ ಅನ್ಸ್ತೈತೆ? ಸೂಪರ್. ಅಷ್ಟೇ 5 ನಿಮಿಷಕ್ಕೂ ಫಿಶ್ ನೋಡು ಅಂತ ನಿಲ್ಸ್ತವ್ರಿ ಇವರು. ಬರ್ತಾನೆ ಇಲ್ಲ ಇವರು. ಎಷ್ಟು ಸಲ ನೋಡಿದ್ವಿ ಫಿಶ್? ಅಲ್ಲ 2 ಸಲ ನೋಡಿದ್ವಿ ಅಲ್ಲಿಂದ ಇಲ್ಲಿಗೆ ಬರೋಷ್ಟೊತ್ತಿಗೆ. ಇದೆಲ್ಲ ಫಿಶ್ ಎಲ್ಲ ತಿನ್ನಲ್ವಾ? ಅದೇ ನೋಡಿ ಹೇಗೆ ಮಾಡ್ತಿದ್ದಾವೆ. ವೆಲ್ಕಮ್ ಮಾಡ್ತಿದ್ದೆ ನನ್ನ. ಫಸ್ಟ್ ಟೈಮ್ ಬಂದಿದ್ದೀನಿ ಅಂತ. ಒಂದು ರೌಂಡ್ ಹಾಕಿದ್ರೆ 3.2 kilometers ಅಂತೆ ಸ್ಯಾಂಕಿ ಟ್ಯಾಂಕಿನ. One coming, one going. That is 6 kilometers already. ಅಂದ್ರೆ ಒನ್ ಸೈಡ್ 3.2 ಅಂತೆ. ಲೈಕ್ ಒನ್ಸ್ ವಿ ಕಮ್ ಆ್ಯಂಡ್ ಗೋ ಬ್ಯಾಕ್ ಇಟ್ಸ್ 6 kilometers ಅಂತೆ. ಅಷ್ಟೆಲ್ಲ ಮಾಡ್ತೀವಿ ಅಂತ ನನಗೆ ಡೌಟು. ಇವ್ರು ಮಾಡ್ತಾರೆ ಅಂತ ಇನ್ನೂ ನನಗೆ ಡೌಟು.
ಬರೀ ಸುಳ್ಳು ಹೇಳ್ತಾರೆ ಇವ್ರು, ಬಂದು ಅಷ್ಟು ಮಾಡಿದೆ ಇಷ್ಟು ಮಾಡಿದೆ ಅಂತ. ಇವತ್ತು ನೋಡ್ತೀನಿ ಏನು ಮಾಡಿದ್ದಾರೆ ಅಂತ, ಎಷ್ಟು ಮಾಡ್ತಾರೆ ಅಂತ. ಅಮ್ಮ ಫುಲ್ ಡಿಚ್ಚಿಕ್. ಯಾವ ಸಾಂಗ್ ಹಾಕಿದ್ಯಮ್ಮ ತೋರಿಸು. ಶಾರುಖ್ ಖಾನ್ ಸಾಂಗ್ ಅದೇ ತೋರಿಸು. ಚಲ್ತೆ ಚಲ್ತೆ ಹೂನೆ. ಓಕೆ. ನಾವು ಫಸ್ಟ್ ಆಫ್ ಆಲು ಏರ್ಪಾಡ್ಸೇ ಕ್ಲೀನಾಗಿ ಹಾಕ್ಕೊಂಡಿಲ್ಲ ನೋಡಿ. ಹಂಗೆ ಹಾಕೊಳ್ಳೋದು ಗಾಯ್ಸ್. ಅದು ನಮ್ಮ ಅಮ್ಮಂಗೆ ರೂಢಿ ಆಗಿಬಿಟ್ಟಿದೆ ಹಂಗೆ ಹಾಕ್ಕೊಂಡು, ಅದಕ್ಕೆ ಹಂಗೆ ಹಾಕೊಳ್ತಾರೆ. ಯಾಕಂದ್ರೆ ನಾ ಏರ್ಪಾಡ್ಸ್ ಹಾಕತ್ತೀನಿ, ನನ್ನ ಮಗಳು ಡಿಸ್ಟರ್ಬ್ ಆಗುತ್ತೆ ಮಲ್ಕೋಬೇಕಾರೆ, ಯಾವಾಗಲೂ ರೀಲ್ಸ್ ನೋಡ್ಬೇಕಾದ್ರೆ ಸೌಂಡ್ ಇಟ್ಕೊಂತೀಯ ಅಂತ ಬೈತಾಳೆ ಅಂತ ಇದು ಏರ್ಪಾಡ್ಸ್ಗೆ ಇದಾಗ್ಬಿಟ್ಟಿದ್ದೀನಿ ಅಡಿಕ್ಟು. ಇಲ್ಲಾಂದ್ರೆ ಆಗ್ತಿರ್ಲಿಲ್ಲ. ನನ್ನ ಮಗಳಿಗೋಸ್ಕರನೇ ಆಗಿರೋದು. ಅವಳ ಪಕ್ಕ ಮಲ್ಕೋತೀನಿ, ಬೈತಾಳೆ ಅವಳು ಅದಕ್ಕೆ. ಪಾಪ ಅವಳು ಅಷ್ಟೆಲ್ಲ ಕೆಲಸ ಮಾಡಿ ಬಂದಿರ್ತಾಳಮ್ಮ, ಮತ್ತೆ ರೆಸ್ಟ್ ಮಾಡಬೇಕು. ನೀನು ಮತ್ತೆ ರೀಲ್ಸ್ ನೋಡಿ ಡಿಸ್ಟರ್ಬ್ ಮಾಡಿದ್ರೆ ಸೌಂಡು ಆಗಲ್ಲ, ಮತ್ತೆ ನೀನು ಆಗಲ್ವಾ ಪಕ್ಕದಲ್ಲಿ? ಬೆಳಕು ಆಗಲ್ಲ. ನಾನೇನು ಮಾಡೋಣ ಗಾಯ್ಸ್? ಅವಳು ಗೊಬ್ಬರ ಹಾಕೊಂಡು ನೋಡ್ತಾಳೆ, ನನಗೆ ಹಂಗೆ ನೋಡಕ್ಕೆ ಬರಲ್ಲ. ಎಷ್ಟು ಚೆನ್ನಾಗಿ ಬರ್ತಾರೆ ಯಪ್ಪ. ಇದು ಬರೀ ಗೇಟ್ ಹತ್ರ ಅಷ್ಟೇ ಅನ್ಸುತ್ತಲ್ಲ ಎಷ್ಟು ಚೆನ್ನಾಗಿ ಬರೋದು. ಬರೀ ಗೇಟ್ ಹತ್ರ ಅಷ್ಟೇ ಎಲ್ಲರೂ ವಾಕ್ ಮಾಡ್ತಾರೆ ಹಿಂಗೆ ಸೀರೆ ಎಲ್ಲ ಉಟ್ಕೊಂಡು. ಹೌದು ಹಾಂ ಹೌದು. ಅಮ್ಮಮ್ಮ ಅದನ್ನ ಸ್ವಲ್ಪ ದೂರ ಬರ್ಬೋದು. ಇದು ಇನ್ನೊಂದು ಎಂಟ್ರೆನ್ಸ್ ಸ್ಯಾಂಕಿಗೆ. ಎಲ್ರಿಗೂ ಗೊತ್ತದು, ನೀ ಏನು ಹೇಳ್ತ. ಅದು ಹಂಗೆ ಸುಮ್ಮನೆ ವ್ಲಾಗ್ ಮಾಡ್ತೀವಿ ಅಂತ ತೋರಿಸ್ಕೊಳ್ಬೇಕಲ್ಲ. ನಮ್ಮ ಕರ್ನಾಟಕ ಫ್ಲಾಗೇ ಇಲ್ಲ, ಕೆಳಗಡೆ ಪೇಂಟ್ ಮಾಡಿಬಿಟ್ಟವ್ರೆ, ಮೇಲ್ಗಡೆ ಇಲ್ವೇ ಇಲ್ಲ. ನಮ್ಮ ಅಕ್ಕ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಬರ್ತಿದ್ದಾಳೆ. ಯಾವ ಸಾಂಗ್ ಕೇಳ್ತಿದ್ದಾಳೆ? ಬ್ಯೂಟಿ ಅಂಡ್ ದ ಬೀಟ್. ತೋರಿಸು. ಬರ್ತಾನೆ ಇಲ್ಲ. ಏ ಹೇಳ್ತಾರಲ್ಲ, ಇಲ್ಲಿ ಯಾವುದೋ ತಾತಾಸ್ ಅಸೋಸಿಯೇಷನ್ ರೆಡಿ ಆಗಿದೆ. ಅವರೆಲ್ಲ ಸಂಖ್ಯೆಗೆ ರೆಗ್ಯುಲರ್ ಕಸ್ಟಮರ್ಸ್ ನೋಡಿ. ನಮ್ಮಮ್ಮ ಅಲ್ಲೇ ಎಷ್ಟು ಮುಂದೆ ಹೋಗ್ಬಿಟ್ಟೈತೆ. ನಮ್ಮಮ್ಮ ಅಷ್ಟೇ ವಾಕ್ ಮಾಡೋದು ಪರ್ಫೆಕ್ಟಾಗಿ. ನಾವಿಬ್ಬರು ಆಟ ಆಡ್ಕೊಂಡು ಅದನ್ನು ಇದನ್ನು ಮಾಡ್ಕೊಂಡು ಅರ್ಧಕ್ಕೆ ನಿಂತು ಮಾಡ್ತೀವಿ. ಬಿಸಿಲು ಬರ್ತಿದೆ ಗೈಸ್. ದಿಸ್ ಇಸ್ ದ ಬೆಸ್ಟ್ ಪಾರ್ಟ್ ಆಫ್ ವಾಕ್. ಐ ಫೀಲ್ ಲೈಕ್ ವಿ ಡೋಂಟ್ ಗೆಟ್ ವೈಟ್. ಹೇಳಿದ ತಕ್ಷಣ ಹೋಗ್ಬಿಡ್ತು ಒಳಗೆ. ಯೋಗ ಹಾಲ್ ಏನೇನೋ ಇದೆ ಇಲ್ಲಿ, ಅದರ ಎಲ್ಲ ಉಪಯೋಗಕ್ಕೆ ಆಯ್ತಾ. ಈಸ್ ಗೌರ್ಮೆಂಟ್ ರನ್ನಿಂಗ್ ಆಲ್ ದಟ್. ಬ್ರೇಕ್ಫಾಸ್ಟಿಗೆ ಎಲ್ಲಿ ಹೋಗ್ಬೇಕು? ಬರೀ ಇದೆ. ಆದ್ಮೇಲೆ ಒಂದಿನ ವೀನಾ ಸ್ಟೋರ್ಸ್, ಒಂದಿನ ಬೈ ಟು ಕಾಫಿ, ಒಂದಿನ ಮಿಂಟ್ ಮಸಾಲ, ಒಂದಿನ ಸಿಟಿ, ಒಂದಿನ ಬ್ಯಾಂಗ್ಳೂರ್ ಕೆಫೆ ಎಲ್ಲ ಹೋಗಿ ಬಂದಿದ್ದೀವಿ. ಇವತ್ತೆಲ್ಲಿಗೆ ಹೋಗ್ಬೇಕು ನೋಡ್ಬೇಕು. ಇವರು ಯಾವಾಗಲೂ ವಾಕಿಂಗ್ ಬರೋದೆ ಬ್ರೇಕ್ಫಾಸ್ಟ್ಗೆ ಹೋಗೋಕ್ಕೆ, ಒಳ್ಳೆ ಜಾಗಕ್ಕೆ. ಮಾಡೋದು ಮಾಡ್ತಾರೆ, ಹೋಗಿ ದನ ಮೇಯ್ದಂಗೆ ಮೇಯ್ತಾರೆ. ಎಸ್, ಹೊಟ್ಟೆ ಹಸ್ತಿರುತ್ತೆ ಚೆನ್ನಾಗೆ, ಒಳ್ಳೆ ಊಟ ಮಾಡ್ಬೇಕಷ್ಟೆ, ತಿಂಡಿ ತಿನ್ಬೇಕು. ಆದರೆ ವಾಕಿಂಗ್ ಮಾಡ್ತಿರೋ ರೀಸನ್ ಸಣ್ಣ ಆಗಬೇಕು. ಇಲ್ಲಪ್ಪ ಹಂಗೇನಿಲ್ಲ, ಮತ್ತೆ ಸುಮ್ಮನೆ ಬರೀ ಓಲ್ಡ್ ಬಿಡೋದಾಯ್ತು ನೋಡು. ಹಾಗೇನು ಹೇಳ್ತೈತಿ ಓಲ್ಡ್ ಬಿಡ್ತೀವಿ ಅಂತ. ಅಮ್ಮ ಕ್ರೋಶ್ ಇಟ್ಕಿಟ್ಟೇನಾದ್ರೂ ಬಿದ್ರೆ ನೋಡ, ಅದಕ್ಕೂ ದಿನ ಮಾಡ್ತೀನಿ ತಡಿ ಅಂತೈತಿ. ಎಷ್ಟು ಪೀಸ್ಫುಲ್ ಆಗಿದೆ. ನೋಡಿ ಸಾಂಗ್ ಜೋರಾಗಿ ಆಡ್ಕೊಂಡು ಹೋಗ್ತಾಳೆ. ಖಾಲಿ ಐತೆ ಅಂತ ಹತ್ರ ಬಂದಿದ ತಕ್ಷಣ ಎಷ್ಟು ಇದಾಗಿದೆ ನೋಡೋಣ. ಸ್ಟೆಪ್ಸ್ ಒಂದು ರೌಂಡ್ ಮಾಡಿಲ್ಲ ಅಲ್ಲೇ ಎಷ್ಟು ಬೇಗ. ಎಸ್, ಓಯ್ ನೋಡು, ಇದು ಆಯ್ತು ಆವ್ರೇಜ್. ಇದು ಆಯ್ತು 3.5. ಈ ಥರ ಯಾಮರ್ಸೋದಾದ್ರೆ ನಾನು ಯಾಮರ್ಸ್ತೀನಿ. ನಾನು ಇನ್ನೊಂದು ರೌಂಡ್ ಮಾಡಿದ್ರೆ ಅಲ್ಲ, ಆಕ್ಯುರಸಿ ನೋಡೋಣ ನಿನ್ನ ಫೋನ್ಗೂ ನನ್ನ ಫೋನ್ಗೂ. ಇವತ್ತೆಲ್ಲ ಮಾಡಿದ್ದು ನಿಂದು ಆವ್ರೇಜ್ ಎಷ್ಟಾಯ್ತು ನೋಡು. ಆವ್ರೇಜ್ ಬಿಡು, ಟೋಟಲ್ ಡೈಲಿ ಟೋಟಲ್ ನೋಡು.
ಅಷ್ಟೇ 3.6. ನಿಂದೆಷ್ಟಿತ್ತು? ನಂದು ಇವತ್ತು ನೋಡು 4.1. ಓಕೆ ಓಕೆ, ಅದೇ ನಂದು ಹಳೆ ಫೋನ್ ಅಲ್ಲ, ಅದಕ್ಕೆ ಹಿಂಗೆ ತೋರಿಸ್ತಿದೆ. ಇನ್ನೊಂದು ಸೆಕೆಂಡಿಗೆ ನೋಡು ಅದು ಇದಾಗುತ್ತೆ. ಹಂಗಾದ್ರೆ ಸರಿ ಇಲ್ಲ ಅಂತ ನೀನೇ ಹೇಳ್ತಿದ್ದೆ. ನಂದು ವೀಕ್ಲಿ ಆವ್ರೇಜ್ ನೋಡೋಣ. ವೀಕ್ಲಿ ಆವ್ರೇಜ್ 3.5 ಅಮ್ಮ ಕೂತಿದ್ದಾರೆ 3.585 3585. ಅಮ್ಮ ಎಲ್ಲೈತೆ? ಇಲ್ಲೇ ಐತೆ. ಅಮ್ಮ ನಿನ್ನ ಸ್ಟೆಪ್ಸ್ ತೋರ್ಸಮ್ಮ. ಸುಸ್ತಾಗ್ತಿದ್ದೇನಮ್ಮ? ಒಂದು ರೌಂಡ್ಗೆ ಎಷ್ಟಾಯ್ತು ಅಂತ. ಅಮ್ಮ ಅಲ್ಲ ಎಷ್ಟು ಬೇಗ ನೋಡಿ, ನಮ್ಮಮ್ಮನ 4014 ಸ್ಟೆಪ್ಸ್ ಆಗಿದೆ. ನಂದು ಅಷ್ಟಾಗಿದೆ. ಮತ್ತು ನಂದೇ ಕಮ್ಮಿ ಆಗಿದೆ, ಆದರೆ ನಾನು ಅಷ್ಟೇ ವಾಕ್ ಮಾಡಿರೋದು. ಹಳೆ ಫೋನ್ ಅಲ್ಲ ನಂದು, ಅದಕ್ಕೆ ನಮ್ಮಮ್ಮ ಹೊಸ ಫೋನ್ ಕೊಡಿಸ್ತಿದ್ದಾರೆ ಗಾಯ್ಸ್. ನಿಮ್ಮ ಅಪ್ಪ ಕೊಡ್ತಾನೆ. ನಮ್ಮಮ್ಮ ನೋಡಿ ಅಲ್ಲೇ ಜಿಮ್ ಮಾಡ್ತೀವಿ. ನಿಂದ ಜಿಮ್ ಸಬ್ಸ್ಕ್ರಿಪ್ಷನ್ ಐತೆ ತಾನೇ? ಐತೆ ಹಾಂ ಐತೆ. ಅಲ್ಲಿಗೆ ಹೋಗಿದ್ದೀರಾ? ಇಲ್ಲಿ ಮಾಡ್ತಿದ್ಯಾ? ಇಲ್ಲಿ ನೇಚರ್ ಮಧ್ಯೆ ಮಾಡಕ್ ಚೆನ್ನಾಗೈತೆ. ಇದೇ ನಮ್ಮ ಕರ್ನಾಟಕ, ಇದೇ ನಮ್ಮ ಪ್ರಪಂಚ. ಮತ್ತು ಸುಮ್ಮನೆ ದುಡ್ಡು ಕೊಡ್ತೀಯಾ ಜಿಮ್? ಇನ್ಮೇಲೆ ಕೊಡಲ್ಲ. ಹಾಂ, ಇಲ್ಲಿ ಬರ್ತೀಯಾ? ಎಷ್ಟು ದಿನ ಹೋಗ್ತೀಯ? ಆದ್ರೆ ಆ ಜಿಮ್ ಹೋಗ್ತೀನಿ. ಯಾಕೆ ಅಂದ್ರೆ ಡ್ಯಾನ್ಸ್ ಇರುತ್ತೆ, ಅದಕ್ಕೆ. ನಿಮ್ಮ ಫ್ರೆಂಡ್ಸ್ ಇರ್ತಾರೆ, ಅದಕ್ಕೆ ಮೇನಾಗಿ. ಇಷ್ಟು ಹೈಟೆಕ್ ಎಲ್ಲ ಮಾಡಿದ್ದಾರೆ. ಸ್ಪೀಡೆಲ್ಲ ಅಡ್ಜಸ್ಟ್ ಮಾಡ್ಬೋದಾ? ಜಿಮ್ ಅಂದರೆ ಹಿಂಗಿರ್ಬೇಕು, ಹಿಂಗೆಲ್ಲ ಇದ್ರೆ ಮೋಟಿವೇಶನ್. ವ್ಯೂ ನೋಡಿ ಮಾಡಕ್ಕೆ ಎಷ್ಟು ಚೆನ್ನಾಗಿರುತ್ತಾನೆ. ಸುಮ್ಮನೆ ಜಿಮ್ಮಿಗೆಲ್ಲ ಪೇ ಮಾಡ್ತಾರಪ್ಪ. ಇಲ್ಲಿ ನೋಡ್ರಿ, ಸುಮ್ಮನೆ ಇನ್ನು ಯಾಕಮ್ಮ ಸಬ್ಸ್ಕ್ರಿಪ್ಷನ್ ಪೇ ಮಾಡ್ತೀಯ? ನನಗೆ ಕೊಡಮ್ಮ, ಮಜಾ ಮಾಡ್ತೀನಿ. ಆಯ್ತು, ಇನ್ನೊಂದು ದಿನ ಬರಲ್ಲ ವಾಕಿಂಗ್ ನಾನು. ಅದಕ್ಕೆ ಕೊಡಲ್ಲ. ಪಾರ್ಕಲ್ಲಿ ಅದೇದೋ ಬರೋಕ್ಕೆಲ್ಲ ಕೈ ಮುಗಿತಿದ್ದು. ಇವಾಗ ರೀಲ್ಸ್ ಮಾಡ್ಬೇಕಂತೆ ನೋಡಿ ಫ್ರೆಂಡ್ಸ್. ಅಮ್ಮ ಎಲ್ಲ ಮಾಡೋಣ. ಲೆಫ್ಟ್ ರೈಟ್ ಅಂದಾಗ ಎಲ್ಲಿಗೆ ಹೋಗ್ತೇವೆ? ಹಿಂಗೆ ಲೆಫ್ಟ್ ಅಂದಿದ ತಕ್ಷಣ ಎಲ್ಲಿಗೆ ಹೋಗ್ತೀವಿ? ರೈಟ್ ಹಂಗಲ್ಲ, ನೋಡಿ ಎಲ್ಲಾನು ಲೆಫ್ಟ್ ರೈಟ್ ಹೋಗೋದು. ರಾಲಿ ಹೋಗ್ಬಿಟ್ರಲ್ಲಿ ಐ ಶುಡ್ ರನ್. ಯಾರು ಬರ್ತಾರಲ್ಲ, ಯಾರಲ್ಲ ಲೋಗೋ ನೋಡ್ರಿ, ಅಕ್ಕ ರೀಲ್ಸ್ ಮಾಡೋಣಂತೆ, ಆದರೆ ಎದುರುತ್ತಿದ್ದಳು ಮಾಡೋಕ್ಕೆ. ಅದು ಏನು ಗೊತ್ತಾ, ರೀಲ್ಸ್ ಮಾಡೋಕ್ಕಲ್ಲ, ಸ್ಟೋರಿಗೆ ಹಾಕಕ್ಕೆ ಅಷ್ಟೇ ಅಂತೆ. ನೋಡಿ, ಕನ್ವಿನ್ಸ್ ಮಾಡ್ತಿದ್ದಲ್ಲ ಮಮ್ಮಿನ. ನನ್ನ ಕೈ ಎಲ್ಲ. ನಮ್ಮಮ್ಮ ಯಾವಾಗಲೂ ರೆಡಿ ಇರ್ತಾರೆ ರೀಲ್ಸ್ ಮಾಡೋಕ್ಕೆ. ನೋಡ್ರಿ ಈಗ ಓವರ್ ಆ್ಯಕ್ಟಿಂಗ್, ಡಿಡುಮ್ ಡಿಡುಮ್ ಡಿಡುಮ್. ನಾನು ತೋರಿಸ್ತೀನಿ ಯಾವ್ದಾದ್ರು ತೋರಿಸ್ತಾಳೆ ನೋಡ್ರಿ. ನೋಡ್ರಿ, ನಮ್ಮಮ್ಮ ಗಂತ ಡಿಶಿಮ್ ಡಿಶಿಮ್ ಅಂತ ಶೂಟ್ ಮಾಡಿಬಿಡುತ್ತೆ ಅಷ್ಟೇ. ಹೆಂಗೆ ನೋಡು, ಫಸ್ಟು ಈ ಥರ ಯಾವ್ದಾದ್ರು ಏನೋ ಆ್ಯಕ್ಚುಲಾಗೆ ಸನ್ ಬಂದಿದೆ ನೋಡಿ, ಸನ್ ರೈಸ್ ಆಗಿದೆ ನೋಡಿ. ಬೇಗ ಬಾ ನೋಡಿ ಎಷ್ಟು ಚೆನ್ನಾಗಿದೆ. ಇವ್ನು ಕರ್ಕೊಂಬರೋದು ಬೇಡಮ್ಮ ಇನ್ನೊಂದಿನ. ನಾನು ಬಂದರೆ ರೀಲ್ಸ್ ಮಾಡ್ತೀರಾ ನೀವು? ಮೂರನೇ ರೌಂಡ್ ಮಾಡಿಸಿದ್ವಾ ಆಗಲೇ. ನಾನೇ ಪ್ರಾಬ್ಲಮ್ ಆಗಿದ್ದೀನಿ ನೋಡಿ. ಇವತ್ತು ನಾನು ಮಲಗಿದ್ರು ಎತ್ತು ಕರ್ಕೊಂಡು ಬಂದರು, ಆಮೇಲೆ ಇಲ್ಲಿ ಬಂದಾದ್ಮೇಲೆ ಬೇಡ ಅಂತಿದ್ದಾರೆ. ಮಲ್ಕೊಂಡಿರ್ತಾನೆ, ಆವಾಗ ತಿನ್ನೋದು ಮಲ್ಗೋದು, ತಿನ್ನೋದು ಮಲ್ಗೋದು. ನನಗೆ ಹೆದರಿಕೆ ಆಗ್ತೈತೆ. ಯಾಕೆ ಹೇಳು? ಯಾಕೆ? ಆ ಆಂಟಿ ಉಲ್ಟಾ ನಡೀತಾರಲ್ಲ. ಆ ವಜ್ಜ ನಾವಿದ್ದಾಗಿಂದನೂ ವಾಕ್ ಮಾಡ್ತೈತೆ ಅನ್ಸುತ್ತೆ ನೋಡ್ರಿ, ಹೆಂಗೆ ಮಾಡ್ತಿದ್ದೆ ನೋಡ್ರಿ. ನಮ್ಮ ಏಜಿಂದ ವಾಕ್ ಮಾಡಿದ್ರೆ ಅಷ್ಟೇ ಆ ವಜ್ಜ ಬಿಸಿಲು ವಾಕ್ ಮಾಡ್ಕೊಳ್ಳೋದು, ಇಲ್ದಿದ್ರೆ ಆಗ್ತಿರ್ಲಿಲ್ಲ ವಜ್ಜನ ಕೈಲಿ. ವಾಕಿಂಗ್ಗೆ ಇನ್ನೂ ಕರೆಕ್ಟಾಗಿ ಮುಗಿಸಿಲ್ಲ, ಇನ್ನೂ ಒಂದು ರೌಂಡ್ ಇದೆ. ಅಂದರೆ ಇವ್ರ ಹಾಲೆ ತಿಂಡಿಯಲ್ಲಿ, ಇವಳ ಹಾಲೆ ಅಮ್ಮ ತಿಂಡಿಯಲ್ಲಿ ಇವಳೆಲ್ಲ ಮಾಡ್ಬಿಟ್ಟು ನಮ್ಮ ಮೇಲೆ ಎತ್ತಾಕೋದು, ತಿನ್ನೋದು ಎಲ್ಲನೂ. ಆಮೇಲೆ ನಾವು ಅಷ್ಟು ತಿನ್ನಿಸಿ ಇಷ್ಟು ತಿನ್ನಿಸಿ ಅಂತೆಲ್ಲ ಹೊಳ್ಬಿಡೋದು.
ಆಗಲೇ ನಮ್ಮಮ್ಮ ಮತ್ತು ನಮ್ಮ ಅಕ್ಕ ಯಾವ ಸಾಂಗ್ ಕೇಳ್ತಿದ್ದಾರೆ ಅಂತ ತೋರಿಸ್ದೆ. ನಾನು ಮಾತ್ರ ಈಗ ಓಜಿ ಸಾಂಗ್ ಕೇಳ್ತಿದ್ದೀನಿ. ನೋಡಿ ಯಾವ ಸಾಂಗ್ ಇರುತ್ತಾ, ಟು ದ ಲೆಫ್ಟ್ ಟು ದ ರೈಟ್ ಟು ದ ಲೆಫ್ಟ್ ಟು ದ ರೈಟ್ ಟು ದ ಲೆಫ್ಟ್ ಟು ದ ರೈಟ್. ನಿಂದು ಬರೀ ಎಲ್ಲ ತಪ್ಪು ತೋರಿಸುತ್ತಪ್ಪ, ಏನಿಲ್ಲ. ನೀನಷ್ಟು ಮಾಡೋದೇ ಇಲ್ಲ. ಆಮೇಲೆ ಮನೆಗೆ ಬಂದು 10K ಸ್ಟೆಪ್ಸ್ ಅಂತ ಹೇಳಿದ ಅವಾಗಲೇ, ಈಗ ಬರೀ 6K ಸ್ಟೆಪ್ಸಿಗೆ ಹೋಗೋಣ ಅಂತಿದ್ದಾರೆ. ಶಾಪಿಂಗ್ ಎಲ್ಲಿಗೆ ಹೋಗ್ತೀರಾ? ಕಮರ್ಷಿಯಲ್ ಸ್ಟ್ರೀಟ್. ನಾನು ಬರಬೇಕಾ? ಇಲ್ಲ ಬೇಡ ಅಂತ ನಾನು ಅವಳೇ ಹೇಳ್ತಿದ್ದಾಳೆ. ಟ್ಯಾಂಕಿಯಲ್ಲಿ ಅರ್ಧಂಬರ್ಧ ವಾಕ್ ಮಾಡಿ ಈಗ ತಿಂಡಿ ಮಾಡೋಣ ಅಂತ ಹೊರಟಿದ್ದೀವಿ. ಅದೇ ನನ್ನಿಂದ ಅಲ್ಲ, ನಾವು ಬರೀ ಓಲ್ಡ್ ಬಿಡ್ತಾರೆ. ದಿನಾಗ್ಲೂ ನೋಡಬೇಕು. ನಾನೇನು ಬಂದು ನೋಡಿದ್ನ ದಿನಾಗ್ಲೂ. ಈಗ ಬೆಂಗಳೂರು ಕೆಫೆಗೆ ಬಂದಿದ್ದೀವಿ. ಇದ್ರ ಮೇಲೆ ಕೂರಂಗಿಲ್ಲ. ನೋಡ್ರಿ ಗೈಸ್, ನಮ್ಮಮ್ಮ ಗೊರ್ರ ಅಂತ ಕೂತ್ಬಿಟ್ಟಿದ್ದಾರೆ. ಅಲ್ಲೇ ಅವ್ರು ಕುಡಿದೆ ನಾನು ನಿಮ್ಗೆ ಅನ್ಕೊಂಡಿದ್ದೆ. ಇದರಲ್ಲಿ ಕರ್ಗೈತದು ಚೆನ್ನಾಗೈತೆ. ಟೇಸ್ಟ್ ನೋಡು, ನಿಜವಾಗ್ಲೂ ಚೆನ್ನಾಗಿದೆ. ನೋಡ್ರಿ ಗೈಸ್, ಗೊರ್ರ ಅಂತ ಇದ್ದಾರೆ ನಮ್ಮಮ್ಮ. ಚೆನ್ನಾಯ್ತಲ್ಲ? ಸಾಕಪ್ಪ. ನಮ್ಮ ಅಕ್ಕಂಗೆ ಅಲ್ಲೇ ಬಗ್ಗಂತು, ನಾನು ಕೊಟ್ರೆ ಮಾತ್ರ ಅಮ್ಮ ಕುಡಿತಾರೆ ಅಂತ. ವಾಕಿಂಗ್ ಮಾಡಿಬಿಟ್ಟು ನೋಡ್ರಿ ಏನು ಹೇಳ್ತಿದ್ದಾರೆ. ಎಷ್ಟು ತಿಂದಮ್ಮ ನೋಡು. ಸಿಕ್ಕಾಪಟ್ಟೆ ತಿಂದಿದ್ದೀನಿ. ಸುಮ್ಮನೆ ವಾಕಿಂಗ್ ಮಾಡೋದು ಯಾಕೆ? ಈ ಥರ ರವಾ ಬಂದು ದೋಸೆ, ಇಡ್ಲಿ, ವಡ, ಪುಳಿಯೋಗರೆ, ಆಮೇಲೆ ಮಸಾಲ ದೋಸೆ ತಿನ್ನಲಿಲ್ಲ ನಾನು. ಒಟ್ಟಿಗೆ ನೀನು ತಿನ್ನಲಿಲ್ಲ? ಚೆನ್ನಾಗಿದೆ. ನೋಡಿದ್ರಾ, ಇಷ್ಟು ವಾಕ್ ಮಾಡ್ತಾರೆ ಆದರೆ ಹಂಗೆ ಬಂದು ತಿಂತಾರೆ. ವಾಕಿಂಗ್ ಮಾಡೋದು ಯಾಕೆ? ಈ ಥರ ಕರ್ಕೊಂಡು ಬಂದು ತಿನ್ಸೋದು ಯಾಕೆ? ವಾಕಿಂಗ್ ಮಾಡ್ತೀವಿ, ಇಲ್ಲ ವಾಕಿಂಗ್ ಮಾಡಿದ್ರು ತಿಂತೀವಿ, ಮಾಡದಿದ್ರು ತಿಂತೀವಿ. ವಾಕಿಂಗ್ ಮಾಡೇ ತಿನ್ನೋಣ ಬಿಡು, ಅವಾಗ ಅಲ್ಲಿಗೆ ಕರೆಕ್ಟಾಗಿರುತ್ತೆ. ನನಗೇನು ಮಾಡ್ತೀವಿ ಗೊತ್ತಾ, ಹಿಂಗೆ ವಾಕಿಂಗ್ ಮಾಡಿಬಿಟ್ಟು ಡೈಲಿ ಹಿಂಗೆ ತಿಂದ್ಬಿಟ್ಟು ನನಗೆ ಪಾರ್ಸಲ್ ತರೋರು. ಅದೇ ಕಮ್ಮಿ ತರೋರು. ಅವ್ರು ಮಾತ್ರ ಸರಿಗೆ ತಿಂದಿರೋರು, ಏನೇನೋ ತಿಂದಿರೋ. ನಾವು ಇಷ್ಟು ಅನ್ಲಿಮಿಟೆಡ್ ಇವತ್ತು ನಿತಿನ್ ತಿನ್ಸಿದ್ದಕ್ಕೆ ತಿಂದಿದ್ದೀವಿ. ಬರೀ ಸುಳ್ಳು. ಓನ್ಲಿ ಇಡ್ಲಿ ವಡ ಅಂತೆ. ಒಂದೊಂದು ಕಡೆ ಹೋಗ್ಬಿಟ್ಟು ಬರೀ ಇಡ್ಲಿ ವಡೆ ಅಂತ. ನಾನು ದೋಸೆ ತಿಂದೇ ಇಲ್ಲ ಅವತ್ತು. ಬರೀ ಸುಳ್ಳು. ನಾವು ಬರೀ ದೋಸೆ ಮತ್ತು ಇಡ್ಲಿ ಅಷ್ಟೇ ತಗೊಂಡು ಬರೀ ಹೊಳ್ಬಿಡ್ತಾಳೆ ನೋಡ್ರಿ ಗೈಸ್ ನಮ್ಮ ಅಕ್ಕ. ಮಾತ್ರ ಬರೀ. That's all for the day. Walking is done, breakfast is done, everything is done. ಈ ಗ್ಯಾಪಲ್ಲಿ ದೇವ್ರು ತುಂಬ ಚೆನ್ನಾಗಿ ಕಾಣಿಸ್ತು. Everything is done. Bye bye.